ಗರ್ಭವತಿ ಸವತಿ ಮಗಳು ಭಾಗ 7ರಲ್ಲಿ ಅಪರ್ಣನ ಸಾಯಿಸೋಕ್ ಬಂದ ಹುಲಿನ ನಂದಿನಿ ಜಾಣತನದಿಂದ ತಪ್ಪಿಸ್ಕೋಬೇಕು ಅಂತ ಯೋಚಿಸ್ತಾಳೆ. ಅದಕ್ಕೆ ಅವಳು ಆ ಹುಲಿನ ಊರು ಹೊರಗಡೆ ಇರುವಂತ ಬಾವಿ ಹತ್ರ ಕರ್ಕೊಂಡ್ ಬಂದು ಅದರಲ್ಲಿ ಹುಲಿಯ ಪ್ರತಿಬಿಂಬನ ತೋರಿಸಿ ಹುಲಿಗೆ ಭಯ ಪಡಿಸಿ ಅಲ್ಲಿಂದ ಹುಲಿನ ಓಡಿಸ್ಬಿಡ್ತಾಳೆ ನಂದಿನಿ. ಹುಲಿಯಿಂದ ತನ್ನನ್ನ ತಾನು ಹೇಗೆ ಕಾಪಾಡ್ಕೊಳ್ತಾಳೆ ಅಂತ ನೋಡೋದಕ್ಕೆ ಕಾರಲ್ಲಿ ಬರ್ತಾರೆ ಅಪರ್ಣ, ಗೀತಾ ಮತ್ತೆ ಸುದರ್ಶನ್. ಕಾರಲ್ಲಿರೋ ಅಪರ್ಣನ ನೋಡ್ದಂತ ಹುಲಿ ಆ ಕಾರನ್ನ ಹಿಂಬಾಲಿಸ್ತಾನೆ ಇರುತ್ತೆ. ಇನ್ನು ಅದಾದ್ಮೇಲೆ ಏನಾಯ್ತು ಅಂತ ಗರ್ಭವತಿ ಸವತಿ ಮಗಳು ಭಾಗ 8ರಲ್ಲಿ ಈಗ ನಾವು ತಿಳ್ಕೊಳ್ಳೋಣ. ಹೀಗೆ ಊರಾಚೆಯಿಂದ ಮುಂದೆ ನಡೀತಾ ಹೋಗ್ತಾ ಇರುವಂತ ನಂದಿನಿಗೆ ನೋಡ್ತಿದ್ದ ಹಾಗೆ ಹೆರಿಗೆ ನೋವು ಶುರುವಾಗುತ್ತೆ. ಆ ನೋವನ್ನ ಸಹಿಸಕ್ಕಾಗದೆ ನಂದಿನಿ ಒಂದು ಮರದ ಕೆಳಗಡೆ ಕೂತ್ಕೋತಾಳೆ. ಇದೇನಿದು? ಇದ್ದಕ್ಕಿದ್ದಾಗ್ಲೇ ನೋವು ಸ್ಟಾರ್ಟ್ ಆಗ್ತಿದೆ. ಡಾಕ್ಟರ್ ಇನ್ನ ಸಮಯ ಇದೆ ಅಂತ ಹೇಳ್ತಾರಲ್ವಾ? ದೇವ್ರೇ, ಏನಪ್ಪಾ ಈ ಪರೀಕ್ಷೆ ಅಂತ ನಂದಿನಿ ನೋವು ಪಡ್ತಾ ಇರ್ತಾಳೆ. ಸುದರ್ಶನ್ ಕಾರನ್ನ ತುಂಬಾ ಜೋರಾಗಿ ಮುಂದಕ್ಕೆ ಓಡಿಸ್ತಾ ಇರ್ತಾನೆ. ಕಾರ್ ಹಿಂದೆನೆ ಹುಲಿ ಬರ್ತಾ ಇರುತ್ತೆ ಮತ್ತೆ ಜೋರಾಗಿ ಗರ್ಜಿಸ್ತಾ ಹಿಂಬಾಲಿಸ್ತಾ ಇರುತ್ತೆ. ಕಾರಲ್ಲಿರುವಂತ ಗೀತಾ ಮರದ ಹತ್ರ ನೋವು ಪಡ್ತಾ ಇರುವಂತ ನಂದಿನಿನ ನೋಡ್ತಾಳೆ. ಕಾರ್ ನಿಲ್ಸಿ, ನಂದಿನಿ ಅಕ್ಕ ಏನೋ ಕಷ್ಟ ಪಡ್ತಿದ್ದಾರೆ. ಬಹುಶಃ ನೋವು ಬಂದಿರ್ಬೇಕು. ಕಾರ್ ಅಕ್ಕ ಹತ್ರ ಹೋಗಿ ನಿಲ್ಸಿ. ಎಲ್ಲಿ ಅಂತ ಸುದರ್ಶನ್ ನೋಡ್ತಾನೆ. ಒಂದು ಮರದ ಹತ್ರ ಕುತ್ಕೊಂಡು ನಂದಿನಿ ನೋವು ಪಡ್ತಾ ಇರೋದು ಕಾಣಿಸುತ್ತೆ. ನಂದಿನಿ ತುಂಬಾ ನೋವು ಪಡ್ತಾ ಇರೋದನ್ನ ಅಪರ್ಣನೂ ನೋಡ್ತಾಳೆ. ಆದ್ರೆ ಹಿಂದ್ಗಡೆಯಿಂದ ಹುಲಿ ಜೋರಾಗಿ ಗರ್ಜಿಸ್ತಾ ಇರೋದು ಮಾತ್ರ ಕಿವಿಗೆ ಹಾಗೆ ಕೇಳಿಸ್ತಾ ಇರುತ್ತೆ. ಸುದರ್ಶನ್ ಕಾರನ್ನ ನಂದಿನಿ ಕಡೆಗೆ ತಿರುಗಿಸ್ತಾ ಇರ್ತಾನೆ. ಅವಳ ಹತ್ರ ಹೋಗಕ್ ಕೇಳ್ತಿದ್ದೀರಾ? ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಹಿಂದೆಯಿಂದ ನಮ್ಮನ್ ಸಾಯಿಸಕ್ಕೆ ಹುಲಿ ಬರ್ತಾ ಇದೆ. ಈ ಮಾತನ್ನ ಕೇಳಿ ಗೀತನಿಗೆ ಕೋಪ ಬರುತ್ತೆ. ಬುದ್ಧಿ ಇರೋದಕ್ಕೆ ಹೋಗಿ ನಂದಿನಿನ ಕಾಪಾಡೋಣ ಅಂತ ಹೇಳ್ತಿದ್ದೀನಿ. ಆ ಹುಲಿ ಹಿಂದೆಯಿಂದ ಬಂದು ನಮ್ಮನ್ ಸಾಯಿಸ್ಬಿಡತ್ತೆ ಗೀತಾ. ನಿಮ್ಮನ್ ಕಾಪಾಡಕ್ಕೆ ಅವಳು ಪ್ರಾಣನೂ ಲೆಕ್ಕ ಮಾಡಿಲ್ಲ. ಅಂತದ್ರಲ್ಲಿ ಇವಾಗ ಅವ್ರಲ್ಲಿ ಕಷ್ಟ ಪಡ್ತಿದ್ರೆ ಪರವಾಗಿಲ್ಲ, ನಾವು ಹೋಗ್ಬಿಡೋಣ ಅಂತ ಹೇಳ್ತಿದ್ದೀರಾ ಅಂತ ಗೀತಾ ಹೇಳ್ತಾ ಇರುವಾಗ್ಲೇ ಸುದರ್ಶನ್ ನಂದಿನಿ ಹತ್ರಕ್ಕೆ ಕಾರ್ ತಿರುಗಿಸ್ತಾ ಇರ್ತಾನೆ. ಅಷ್ಟೇ, ಕಾರಿಂದ ಸ್ವಲ್ಪ ದೂರದಲ್ಲೇನೆ ಇರೋ ಹುಲಿ ಎದುರುಗಡೆನೆ ನಿಂತು ಬಿಡುತ್ತೆ. ಇದನ್ನ ನೋಡಿದ ಸುದರ್ಶನ್ ತುಂಬಾ ಭಯ ಪಡ್ತಾ ಬ್ರೇಕ್ನ ಒತ್ತು ಬಿಡ್ತಾನೆ. ಅಷ್ಟೇ, ಕಾರು ಹಾಗೆ ಸಡನ್ ಆಗಿ ನಿಂತು ಹೋಗ್ಬಿಡುತ್ತೆ. ಎದುರುಗಡೆನೇ ಇರೋ ಆ ಹುಲಿನ ನೋಡಿ 3 ಜನ ತುಂಬಾ ಭಯ ಪಡ್ತಾರೆ. ಹುಲಿ ಆ ಕಾರ್ ಹತ್ರಕ್ಕೆ ನಡ್ಕೊಂಡು ಬರ್ತಾ ಇರುತ್ತೆ. ಸುದರ್ಶನ್ ಕಾರ್ ಸ್ಟಾರ್ಟ್ ಮಾಡೋಕೆ ಪ್ರಯತ್ನ ಪಡ್ತಿರ್ತಾನೆ. ಅವನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕಾರು ಸ್ಟಾರ್ಟೇ ಆಗೋಲ್ಲ. ಅಪರ್ಣ ಕೋಪದಿಂದ ಗೀತಾ ಮತ್ತು ಸುದರ್ಶನ ಬೈತಾ ಇರ್ತಾಳೆ. ಲೋ ಹುಚ್ಚ ನನ್ ಮಗ್ನೆ, ಏನಾಯ್ತು? ಕಾರ್ನ ಸ್ಟಾರ್ಟ್ ಮಾಡೋ. ಆ ಹುಲಿ ಇಲ್ಲಿ ಬರೋಷ್ಟೊತ್ತಿಗೆ ನೀನ್ ಕಾರ್ನ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನೋ. ವಾಟ್? ಒಬ್ಬ ಸಿನಿಮಾ ಡೈರೆಕ್ಟರ್ಗೆ ಹೀಗ ಬೈಯೋದು? ನೀವು ಹೀಗೆ ಅಂತಿದ್ರೆ ನಿಮ್ ಮಗಳಿಗೆ ಯಾವ ಸಿನಿಮಾ ಆಫರು ಸಿಗ್ಬಾರ್ದು. ಹಾಗ್ ಮಾಡ್ಬಿಡ್ತೀನಿ. ನೋಡಕ್ಕೆ ಹುಚ್ಚೋನ್ ತರ ಇದ್ಯಾ? ನೀನೇನ್ ಡೈರೆಕ್ಟ್ರು ನನ್ ಮಗನೇ? ನಿನ್ ಮುಖಕ್ಕೆ ಸಿನಿಮಾ ತೆಗಿತ್ಯಾ? ಸಿನಿಮಾ ತೆಗಿತಾನಂತೆ ಸಿನಿಮಾ ಅಂತ ಅಪರ್ಣ ಸುದರ್ಶನ ತಲೆ ಮೇಲೆ ಮೊಟಕ್ತಾ ಬೈತಾ ಇರ್ತಾಳೆ. ಗೀತಾ, ನಿಮ್ಮಮ್ಮನಿಗೆ ಹೇಳು ಈ ರೀತಿ ಹೊಡೆಯೋದು ಸರಿಯಾಗಿರಲ್ಲ ಅಂತ. ಮತ್ತೆ ನಾನು ನಿನ್ನ ಹೀರೋಯಿನ್ ಮಾಡಲ್ಲ. ನೀನು ಸಿನಿಮಾ ಡೈರೆಕ್ಟರ್ ಅಂತ ಹೋಗಿ ಹೇಳೋ ಹುಲಿಗೆ ನಿನ್ನನ್ನ ಪ್ರಾಣದಿಂದ ಬಿಡುತ್ತೇನೋ ನೋಡೋಣ. ಹುಲಿ ಕಾರ್ ಹತ್ರಕ್ಕೆ ಬರ್ತಾ ಇರುತ್ತೆ. ಆ ಕಡೆ ಮರದ ಹತ್ರ ನಂದಿನಿ ನೋವಿಂದ ನರಳ್ತಾ ಇರ್ತಾಳೆ. ನೋಡ್ತಾ ಇದ್ದ ಹಾಗೆ ಸುದರ್ಶನ್ ಕಾರು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅಷ್ಟೇ, ಸಡನ್ ಆಗಿ ಹೋದ ಪ್ರಾಣ ವಾಪಸ್ ಬಂದ ಹಾಗಾಗತ್ತೆ ಆ 3 ಜನಕ್ಕೆ. ತಕ್ಷಣಕ್ಕೆ ಇನ್ನೇನು ಹೆಚ್ಚಿಗೆ ತಡ ಮಾಡದೆ ಆ ಜಾಗದಿಂದ ಕಾರಲ್ಲಿ ಹೊರಟು ಬಿಡ್ತಾರೆ. ಮರದ ಹತ್ರ ನಂದಿನಿ ನೋವಿಂದ ನರಳ್ತಾನೆ ಇರ್ತಾಳೆ. ಅದನ್ನ ನೋಡ್ದ ಹುಲಿ ನಂದಿನಿ ಹತ್ರಕ್ಕೆ ಬರುತ್ತೆ. ನೋವಿಂದ ನರಳ್ತಾ ಇರುವಂತಹ ನಂದಿನಿನ ಆ ಹುಲಿ ನೋಡುತ್ತೆ. ಅಮ್ಮ ದುರ್ಗಾದೇವಿ, ಹುಲಿ ನಿಮ್ ವಾಹನ ಅಂತಾರೆ. ನೀನ್ ಹೇಳಿದ್ರೆ ಕೇಳತ್ತೆ ಅಂತಾರೆ. ಹೊಟ್ಟೆ ನೋವಿಂದ ಕಷ್ಟ ಪಡ್ತಿರೋ ನನ್ನ ತಿನ್ಬೇಡ ಅಂತ ನೀನ್ ವಾಹನಗೆ ಹೇಳಮ್ಮ. ಹಂಗೆ ನನ್ನ ಈ ಪರಿಸ್ಥಿತಿಯಿಂದ ಕಾಪಾಡಮ್ಮ ಅಂತ ಬೇಡ್ಕೊಳ್ತಾ ನೋವು ಅನ್ಭವಿಸ್ತಿರ್ತಾಳೆ. ಆಗ್ಲೇ ಆ ಮರದ ಹತ್ರ ಒಂದು ಹೊಳಪು ಬರುತ್ತೆ. ನೋಡಮ್ಮ ನಂದಿನಿ, ಯಾವಾಗ ನೀನು ದುರ್ಗಮ್ಮ ಅಂತ ನಿನ್ನ ಬಾಯಲ್ಲಿ ಕರೆದ್ಯೋ ಅವಾಗಿಂದ ನಿನ್ಗೆ ಏನೂ ತೊಂದ್ರೆ ಆಗಲ್ಲ. ಹುಲಿ ಸಹ ನಿನ್ನ ಹತ್ರ ಬರ್ತಿರೋದು ನಿನಗೆ ಹಾನಿ ಮಾಡಕ್ಕಲ್ಲ, ನಿನ್ನನ್ನ ಕಾಪಾಡಕ್ಕೆ ಅಂತ ಹೇಳಿ ಆ ಹೊಳಪು ಮಾಯ ಆಗ್ಬಿಡುತ್ತೆ. ಈ ಮಾತನ್ನ ಕೇಳಿಸ್ಕೊಂಡು ಆ ಮಾಯ ಆದಂತ ಹೊಳಪನ್ನ ನೋಡ್ತಾ ನಂದಿನಿ ಆಶ್ಚರ್ಯ ಪಡ್ತಾಳೆ. ಅಷ್ಟೇ, ಹುಲಿ ನಂದಿನಿ ಹತ್ರಕ್ಕೆ ಬರುತ್ತೆ. ಪ್ರೇಮದಲ್ಲಿ ನಾಲಿಗೆಯಿಂದ ಆ ಹುಲಿ ನಂದಿನಿಯನ್ನ ನೆಕ್ಕುತ್ತೆ.
ಇದ್ರ ಜೊತೆಗೆ ನಿಧಾನವಾಗಿ ಆ ಹುಲಿನ ಹಿಡ್ಕೊಂಡು ನಂದಿನಿ ಮೇಲೆ ಹೇಳ್ತಾಳೆ. ತುಂಬಾ ಕಷ್ಟದಿಂದ ನಂದಿನಿ ಹುಲಿ ಮೇಲೆ ಕುತ್ಕೋತಾಳೆ. ಹುಲಿ ಅಲ್ಲಿಂದ ನಿಧಾನವಾಗಿ ನಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರುತ್ತೆ. ನಂದಿನಿ ನೋವಿಂದ ನರಳ್ತಾ ಇರ್ತಾಳೆ. ಇನ್ನು ಕಾರನ್ನ ಸುದರ್ಶನ್ ಜೋರಾಗಿ ಓಡಿಸ್ತಾ ಮುಂದಕ್ಕೆ ಹೋಗ್ತಿರ್ತಾನೆ. ಅವನು ಇದೇ ಸರಿಯಾದ ಸಮಯ ಅನ್ಕೊಂಡು ಅವರಿಬ್ಬರನ್ನು ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ ಯೋಚಿಸ್ತಾನೆ. ಇದೇ ಸರಿ ಅಂತ ಅನ್ಕೊಂಡು ಫೋನ್ ರಿಂಗ್ ಆಗದೆ ಇದ್ರು ಫೋನ್ ತಗೊಂಡು ಕಿವಿ ಹತ್ರ ಇಟ್ಕೋತಾನೆ. ಹಲೋ ಸರ್, ಹೇಳಿ, ಚೆನ್ನಾಗಿದ್ದೀರಾ? ಈ ಮಾತನ್ನ ಕೇಳಿಸ್ಕೊಂಡು ತಾಯಿ ಮಗಳಿಬ್ರು ಸುದರ್ಶನ್ನ ನೋಡ್ತಾರೆ. ಸುದರ್ಶನ್ ಕಾರನ್ನ ಓಡಿಸ್ತಾ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಏನ್ ಸರ್ ನೀವು ಹೇಳ್ತಾ ಇದ್ದೀರಾ? ಈಗಿಂದ ಈಗ್ಲೇ ಕರ್ಕೊಂಡ್ ಬರ್ಬೇಕು ಅಂದ್ರೆ ಹೇಗ್ ಹೇಳಿ? ನಾನು ಅವ್ರನ್ನ ಕೇಳಿ ಹೇಳ್ತೀನಿ, ಅವರು ಸಿದ್ಧವಾಗಿರ್ಬೇಕಲ್ವಾ ಅಂತ ಫೋನ್ ಪಕ್ಕಕ್ಕಿಟ್ಟು ತಾಯಿ ಮಗಳ ಹತ್ರ ಸುದರ್ಶನ್ ಹೀಗೆ ಕೇಳ್ತಾನೆ. ಹೀರೋ ಮುರಾರಿ ಅವರು ಸಿನಿಮಾ ಕಥೆ ಕೇಳಿ ಒಪ್ಕೊಂಡಿದಾರಂತೆ. ಹೀರೋಯಿನ್ ಯಾರು ಬರೋಕ್ ಹೇಳಿ ನಾನು ಅವ್ರನ್ನ ಒಂದ್ಸರಿ ನೋಡ್ಬೇಕು ಅಂತ ಹೇಳಿದ್ರಂತೆ. ಇವಾಗೇನ್ ಮಾಡ್ಲಿ ಆಂಟಿ? ಏನ್ ಹೇಳಿ ಗೀತಾ? ಹಾಗಾದ್ರೆ ಅವ್ರಿಗಿಷ್ಟ ಆದ್ರೆ ನಿನ್ನನ್ನೇ ಹೀರೋಯಿನ್ ಆಗಿ ತಗೋತಾರೆ. ಅಡ್ವಾನ್ಸ್ ಆಗಿ 5 ಲಕ್ಷ ಕೊಡ್ತಾರೆ. ತಾಯಿ ಮಗಳಿಬ್ರು ಹೀರೋ ಮುರಾರಿ ಅಂದ ತಕ್ಷಣ ಕಳೆದು ಹೋಗ್ಬಿಡ್ತಾರೆ. ಇದು ಅಲ್ದೆ ಅಪರ್ಣನ್ಗೆ 5 ಲಕ್ಷ ಅಂತ ಹೇಳಿರೋ ಮಾತು ಕಿವಿಲಿ ಅಮೃತನೇ ಸುರಿದ ಹಾಗಾಗ್ತಿರುತ್ತೆ. ಕಣ್ಣು ಮುಂದೆನೆ ಅವಳಿಗೆ ದುಡ್ಡಿನ ಅಭಿಷೇಕ ಮಾಡ್ತಾ ಇರೋ ಹಾಗೆ ಕಾಣಿಸುತ್ತೆ. ಸುದರ್ಶನ್ ಇದನ್ನೆಲ್ಲ ಗಮನಿಸ್ತಾನೆ ಇರ್ತಾನೆ. ಇಷ್ಟು ಸಾಕ್ ನಂಗೆ ಇವ್ರಿಗೆ ಆಸೆ ಹುಟ್ಟಿಸಿ ಇವ್ರನ್ನ ಮಾರಾಟ ಮಾಡೋದಿಕ್ಕೆ. ಹೀಗ ಅನ್ಕೊಂಡ ತಕ್ಷಣ ಸುದರ್ಶನ್ ಗಟ್ಟಿಯಾಗಿ ಹೀಗೆ ಹೇಳ್ತಾನೆ. ಏನೋ ಒಂದು ಹೇಳಿ ಬೇಗ, ಅವರು ನಮಗೋಸ್ಕರ ಎಷ್ಟೊತ್ತು ಅಂತ ಕಾಯ್ತಾರೆ ಅಂತ ಸುದರ್ಶನ್ ಹೇಳ್ತಾ ಇದ್ದ ಹಾಗೆ ತಾಯಿ ಮಗಳಿಬ್ರು ಊಹೆಯಿಂದ ಆಚೆ ಬರ್ತಾರೆ. ಇಬ್ರು ತುಂಬಾ ನಾಚಿಕೆ ಪಡ್ತಾ ಸುದರ್ಶನ್ನ ನೋಡ್ತಾರೆ. ಅವ್ರ ನಾಚಿಕೆನ ನೋಡಿ ಸುದರ್ಶನ್ ಸ್ವಲ್ಪ ಶಾಕ್ ಆಗ್ತಾನೆ. ಅವ್ರು ಹೇಗೂ ಏನು ಹೇಳ್ತಾ ಇಲ್ಲ ಅಂತ ಸುದರ್ಶನ್ ಫೋನ್ ಇಟ್ಟು ಅಲ್ಲಿಂದ ಕಾರನ್ನ ಹೈವೇಗಟ್ಸಿ ಸಿಟಿ ಕಡೆ ಹೋಗ್ತಾನೆ. ನಾನ್ ಬಂದಿದ್ ಕೆಲ್ಸ ಇಷ್ಟು ಬೇಗ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನೇ ಆಗ್ಲಿ ಗೀತನ್ನ ಸ್ವಲ್ಪ ಹೆಚ್ಚಿಗೆ ದುಡ್ಡಿಗೆ ಮಾರ್ಬೇಕು. ಇನ್ನು ಉಳ್ಕೊಂಡಿರೋದು ಈ ಅಪರ್ಣ ಆಂಟಿ. ಈಗೇನು ಕೂಡ ಏನಾದ್ರೂ ಒಂದ್ ಕೆಲ್ಸಕ್ಕೆ ಬರುತ್ತೆ ಅಂತ ಹೇಳಿ ಅಲ್ಲೇನಾದ್ರೂ ಒಂದ್ ಮೂಲೆಯಲ್ಲಿ ಹಾಕಿದ್ರಾಯ್ತು. ಇಲ್ಲಾಗಿಲ್ಲ ಅಂತ ಏನಾದ್ರೂ ಹೇಳಿದ್ರೆ, ತಲಹರಟೆ ಮಾಡಿದ್ರೆ 1-4 ಬಿಟ್ರೆ ಆ ಹೊಡೆದಿರೋ ಬೈಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಬಿದ್ದಿರ್ತಾಳೆ ಅಂತ ಅನ್ಕೊಳ್ತಾ ಸುದರ್ಶನ್ ಕಾರನ್ನ ಮುಂದಕ್ಕೆ ಓಡಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದ್ ಕಡೆ ತುಂಬಾ ನೋವಿಂದ ನರಳ್ತಾ ಇರುವಂತ ನಂದಿನಿನ ತನ್ನ ಬೆನ್ನಿನ ಮೇಲೆ ಕೂರಿಸ್ಕೊಂಡು ಹುಲಿ ಹಾಸ್ಪಿಟಲ್ ಕರ್ಕೊಂಡ್ ಬರುತ್ತೆ. ಅಲ್ಲಿ ಡಾಕ್ಟರ್ ಮತ್ತೆ ಸಿಸ್ಟರ್ ಇಬ್ರು ಹುಲಿನ ನೋಡಿ ಭಯ ಪಡ್ತಾರೆ. ನೀವ್ ಯಾರು ಭಯ ಪಡಬೇಡಿ, ನಾನ್ ಯಾರಿಗೂ ಏನೂ ಮಾಡಲ್ಲ. ಮೊದ್ಲು ನೀವು ನನ್ನ ಮಗಳನ್ನ ಕಾಪಾಡಿ. ನೋವಿಂದ ನರಳುತ್ತಾ ಇದ್ದಾಳೆ, ನನ್ನ ಮಗಳನ್ನ ಕಾಪಾಡಿ ಅಂತ ಹುಲಿ ಡಾಕ್ಟರ್ನ ಬೇಡ್ಕೊಳ್ಳುತ್ತೆ. ಡಾಕ್ಟರ್ ಮತ್ತೆ ನರ್ಸ್ ಸೇರ್ಕೊಂಡು ನೋವಿಂದ ನರಳುತ್ತಾ ಇರುವಂತ ನಂದಿನಿನ ಕರ್ಕೊಂಡು ಒಳಗಡೆ ಹೋಗ್ತಾರೆ. ಆಪರೇಷನ್ ಥಿಯೇಟರ್ ಮುಂದೆ ರೆಡ್ ಲೈಟ್ ಆನ್ ಆಗುತ್ತೆ. ಹುಲಿ ಅಲ್ಲೇ ಇರುತ್ತೆ. ಅಂಜಯ್ಯ ತಾನ್ ಹೋದ ಕೆಲ್ಸ ಆಯ್ತು ಅಂತ ಹೇಳಿ ತಗೊಂಡೋದ ಎಲ್ಲಾ ಸೀರೆನೂ ಮಾರಾಟ ಆಯ್ತು ಅಂತ ಖುಷಿಯಿಂದ ಮನೆಗೆ ಬರ್ತಿರ್ತಾನೆ. ಸೀರೆ ಎಲ್ಲ ಮಾರಾಟ ಆಯ್ತು, ಬಂದಿರೋ ದುಡ್ಡಲ್ಲಿ ಒಂದ್ 5,000ನ ಪಕ್ಕಕ್ಕಿಟ್ಕೊಳ್ಬೇಕು. ಅಪರ್ಣ ಹೇಗೋ ನಂದಿನಿಗೆ ದುಡ್ಡು ಕೊಡಲ್ಲ. ನಾಳೆ ಏನಾದ್ರೂ ಅವಶ್ಯಕತೆ ಬಿದ್ರೆ ನಾನು ನನ್ ಮಗಳು ಹೋಗ್ಬೇಕಂದ್ರೆ ಯಾರು ಕೊಡ್ತಾರೆ? ಅದಕ್ಕೆ ಈ 5,000ನ ಎತ್ತಿಟ್ಕೊಳ್ತೀನಿ ಅಂತ ಅಂಜಯ್ಯ ಸಂತೋಷದಿಂದ ಮನೆಗೆ ಹೊರಡ್ತಾನೆ. ಪಾಪ ಅವನಿಗೆ ಗೊತ್ತಿಲ್ಲ ಅಲ್ವಾ, ತನ್ನ 2ನೇ ಹೆಂಡತಿ ಅಪರ್ಣ ತನ್ನ ಸ್ವಾರ್ಥದಿಂದ ಗರ್ಭವತಿ ಸವತಿ ಮಗಳನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡು ತಮ್ಮ ಕುಟುಂಬ ಛಿದ್ರ ಆಗಿದೆ ಅಂತ. ಈಗ ಒಬ್ರು ಮತ್ತೊಬ್ರಿಗಾಗದೆ ಯಾರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗದೆ ಇರೋ ರೀತಿಲಿ ತಮ್ಮ ಕುಟುಂಬದ ಪರಿಸ್ಥಿತಿ ಇದೆ ಅಂತ ಅಂಜಯ್ ಗೊತ್ತಿಲ್ಲ ಅಲ್ವಾ. ಒಂದ್ ವೇಳೆ ಗೊತ್ತಾದ್ರೂ ಕೂಡ ಅಂಜಯ್ಯ ಏನ್ ಮಾಡ್ತಾನೋ ಏನೋ. ಇನ್ನು ಸುದರ್ಶನ್ ಕಾರ್ನ ತಗೊಂಡು ಹೋಗಿ ಒಂದು ಮನೆ ಮುಂದ್ಗಡೆ ನಿಲ್ಲಿಸ್ತಾನೆ. ಅಪರ್ಣ, ಗೀತಾ ಮತ್ತು ಸುದರ್ಶನ್ 3 ಜನ ಕಾರಿಂದ ಇಳಿತಾರೆ. 3 ಜನ ಒಟ್ಟಿಗೆ ನಡ್ಕೊಂಡು ಆ ಮನೆ ಒಳಗೆ ಹೋಗ್ತಾರೆ. ಅಪರ್ಣ ಮತ್ತು ಗೀತಾ ಆ ಮನೆನ ಪರೀಕ್ಷೆ ಮಾಡಿ ನೋಡ್ತಾರೆ. ಅದು ತುಂಬಾ ದೊಡ್ಡ ಮನೆ, ರಾಜಭವನ ತರ ಇರುತ್ತೆ. ಜೊತೆಗೆ ಮನೆಯೆಲ್ಲ ತಂಪಾಗಿರುತ್ತೆ. ಸುದರ್ಶನ್, ಈ ಮನೆ ಯಾರ್ದು? ಅಯ್ಯೋ, ಹೇಳದೆ ಮರ್ತಿದ್ದೆ ಆಂಟಿ. ಗೀತಾ, ಈ ಮನೆ ನಂದೇ, ಇವಾಗ್ನಿಂದ ನಮ್ಮದು. ನಾವ್ 3 ಜನ ಇಲ್ಲೇ ಇರ್ತೀವಿ. ನೀವು ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ನಿಮಗ್ ಬೇಕಾಗಿರೋ ಬಟ್ಟೆಗಳು ಆ ರೂಮಲ್ಲಿದೆ, ಹೋಗಿ. ಅಷ್ಟರಲ್ಲಿ ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಸುದರ್ಶನ್ ಅಲ್ಲಿಂದ ಅಡುಗೆ ಮನೆಗೆ ಹೋಗ್ತಾನೆ. ಅಪರ್ಣ, ಗೀತಾ ಇಬ್ರು ಹಾಲ್ನಿಂದ ಸುದರ್ಶನ್ ತೋರಿಸಿದ ರೂಮ್ಗೆ ಹೋಗ್ತಾರೆ. ಆ ರೂಮಲ್ಲಿ ಎಲ್ಲ ಮೇಕಪ್ ಕಿಟ್ಸ್ ಇರುತ್ತೆ. ಅಲ್ಲಿ ಹುಡುಗಿರ ಬಟ್ಟೆ, ಸೀರೆ, ಡ್ರೆಸ್ಗಳು ಜೊತೆಗೆ ತುಂಬಾ ಚಪ್ಪಲಿಗಳು ಅಲ್ಲಿರುತ್ತವೆ. ಗೀತಾ, ನಾಳೆ ನೀನೊಂದ್ ದೊಡ್ಡ ಹೀರೋಯಿನ್ ಆದ್ಮೇಲೆ ನಮಗೂ ಇಂಥದ್ದೊಂದ್ ಮನೆ ತಗೋಬೇಕೆ? ಇನ್ನು ಅಡುಗೆ ಮನೆಗೆ ಬಂದ ಸುದರ್ಶನ್ ಸ್ಟವ್ ಮೇಲೆ ಹಾಲಿಡ್ತಾನೆ. ಅದು ಕುದಿತಾ ಇರುತ್ತೆ.
ಸುದರ್ಶನ್ ಆ ಹಾಲ್ನ ಗ್ಲಾಸ್ಗೆ ಹಾಕ್ತಾನೆ. ಆಗ ಆ ಹಾಲಲ್ಲಿ ಮತ್ತೆ ಬರೋ ಮಾತ್ರೆ ಹಾಕ್ತಾನೆ. ಇನ್ನು ಇನ್ನೊಂದ್ ಕಡೆ ಅಂಜಯ್ಯ ಮನೆಗೆ ಹೋಗ್ತಾ ಇರ್ತಾನೆ. ಹಾಸ್ಪಿಟಲ್ನ ಆಪರೇಷನ್ ಥಿಯೇಟರ್ ಅಲ್ಲಿ ನಂದಿನಿ ನೋವಿಂದ ನರಳ್ತಾ ಇರ್ತಾಳೆ. ಹುಲಿ ರೆಡ್ ಲೈಟ್ ನ ನೋಡ್ತಾ ಆತಂಕ ಪಟ್ಕೊಳ್ತಿರುತ್ತೆ. ಈ ಮದ್ದು ಬರೋ ಮಾತ್ರೆ ಹಾಕಿರೋ ಹಾಲನ್ನ ಕುಡಿರಿ, ಆಮೇಲೆ ನಿಮಗ್ ಗೊತ್ತಾಗತ್ತೆ ನಿಮ್ಮ ಜೀವನ ಹೇಗೆ ಛಿದ್ರ ಆಗುತ್ತೆ ಅಂತ ಸುದರ್ಶನ್ ಅನ್ಕೊಂಡು ಆ ಹಾಲನ್ನ ಹೊರಗಡೆ ತಗೊಂಡ್ಬರ್ತಾನೆ. ಟೀಪಾಯ್ ಮೇಲೆ ಇಡ್ತಾನೆ. ಕೂಡು ಕುಟುಂಬ ಊರ್ಗೊಬ್ರಾಗಿದ್ದಾರೆ. ಇನ್ನು ಇದಾದ್ಮೇಲೆ ಏನಾಗುತ್ತೆ ಅಂತ ನಾವು ಗರ್ಭವತಿ ಸವತಿ ಮಗಳು ಭಾಗ 9ರಲ್ಲಿ ತಿಳ್ಕೊಳ್ಳೋಣ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.